ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5th ಸ್ಟ್ಯಾಂಡರ್ಡ್ ಹುಡುಗನ ಒಂದು ಚಡ್ಡಿ ಹಾಗೂ ಶರ್ಟ್ ಅನ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಇದನ್ನ ವಿತೌಟ್ ಶೋಲ್ಡರ್ ಇಲ್ದೇನೆ ನೀವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ ವರ್ಗು ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಂದು ನಾನು ಶರ್ಟ್ ಅನ್ನ ಕಟ್ ಮಾಡ್ಕೊತಾ ಇದೀನಿ. ನೋಡಿ, ನಿಮಗೆ ಶೋಲ್ಡರ್ ಒಂದು ನಿಮಗೆ ಗೊತ್ತಿರುತ್ತೆ, ಶೋಲ್ಡರ್ ಹಾಕೋದು ತುಂಬಾ ಕಷ್ಟ. ಹೆಣ್ಮಕ್ಳೆಲ್ಲ ಹೊಲ್ಕೋಬಹುದು ಈ ರೀತಿ ನೀವು ಮೆಥಡ್ ಅಲ್ಲಿ. ಅದು ಶೋಲ್ಡರ್ ಏನು ಪ್ರಾಬ್ಲಮ್ ಇಲ್ಲ, ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲಿ, ಹಾಗಾಗಿ ಅದನ್ನ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಿ. ದೊಡ್ಡವರಿಗೆಲ್ಲ ನಾವು 2 ಪೀಸ್ ಶೋಲ್ಡರ್ ಅನ್ನ ಹಾಕ್ತಿವಿ. ಇವಾಗ ಬಂದು ನಾನು ನೋಡಿ ಮೊದಲಿಗೆ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇದು 5ನೇ ಕ್ಲಾಸ್ ಹುಡುಗ, 5ನೇ ಕ್ಲಾಸ್ ಹುಡುಗನ ಸ್ಕೂಲ್ ಯೂನಿಫಾರ್ಮ್. ಇದು ನಿಮ್ಗೆ ಒಂದು ಬೇಸಿಕ್ ಆಗಿ ಗೊತ್ತಾಗುತ್ತೆ 5ನೇ ಕ್ಲಾಸ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಡೀಟೇಲ್ ಆಗಿ ಅಂದ್ರೆ, ನೀವೇನಾದ್ರೂ ಸ್ಟಿಚ್ ಮಾಡ್ತೀರ ಅಥವಾ ನಿಮ್ಗೆ ಏನಾದ್ರೂ ಅಳತೆ ಮೆಜರ್ಮೆಂಟ್ ತಗೊಳಕ್ ಬರ್ಲಿಲ್ಲ ಅಂದ್ರೆ ನೀವು ಅಂದಾಜಲ್ಲಿ ಒಂದು 5-6 ಇದ್ರೆ ನೀವು ಹೊಲ್ಕೋಬಹುದು ಈ ರೀತಿ ಅಂತ ಹೇಳಿ ಗೊತ್ತಾಗ್ಲಿ ಅಂತ. ನೋಡಿ, ಕೆಳಗಡೆಗೆ ಒಂದು ಲೈನ್ ಹಾಕಂತೀನಿ, ಸ್ಟ್ರೈಟ್ ಆಗ್ಲಿಕ್ಕೆ ಒಂದು ಲೈನ್ ಹಾಕಂತ ಇದೀನಿ. ಇವಾಗ ಟೋಟಲ್ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಸ್ನೇಹಿತರೆ. ಇದು ನೋಡಿ, ಇದು ನಮ್ಗೆ ಅಕ್ಷರ ಗೊತ್ತಾಗಲ್ಲ ನಿಮ್ಗೆ. 22 ಇಂಚು ಲೆಂತ್ ಇದೆ, 13 ಇಂಚು ಶೋಲ್ಡರ್, ಹಾಗೆ ಲೂಸ್ ಬಂದು 7.25 ಇಂಚು, ಹಾಗೆ ಸ್ಲೀವ್ ಬಂದು 7 ಇಂಚು 11 ಇಂಚು ಫಿಟ್ಟಿಂಗ್ ಇದೆ. ಹಾಗೆ ಚಡ್ಡಿ ಅಳತೆ ಬಂದು 24 ಸೊಂಟದ ಅಳತೆ, ಉದ್ದ ಬಂದು 14 ಇಂಚು, ಲೂಸ್ ಬಂದು 16 ಇಂಚು. ನಾವು ಇಷ್ಟು ಮೆಜರ್ಮೆಂಟ್ ಇದ್ರೆ ಸಾಕು. ಇವಾಗ ಬಂದು ಮೊದ್ಲಿಗೆ ನಾವು ಶರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಮ್ಗೆ ಗುಂಡಿ ಪಟ್ಟಿಗೋಸ್ಕರ ಮಾರ್ಜಿನ್ ಅನ್ನ ಬಿಟ್ಕೋಬೇಕಾಗುತ್ತೆ. ನೀವು ಬಟ್ಟೆ ಎಕ್ಸ್ಟ್ರಾ ಇದ್ರೆ ಜಾಸ್ತಿನೇ ಬಿಟ್ಕೊಳ್ಳಿ. ನಾನಿಲ್ಲಿ 1.25 ಇಂಚಿನಷ್ಟು ಬಿಟ್ಕೊಂತ ಇದ್ದೀನಿ. ಓಕೆ, ಇವಾಗ ಟೋಟಲ್ ಲೆಂತ್ ಒಂದು ಎಷ್ಟಿದೆ? 22 ಲೆಂತ್ ಇದೆ. ಓಕೆ, 22 ಇಂಚು ಟೋಟಲ್ ಲೆಂತ್. 21 ಇಟ್ಟರೆ ಸಾಕು ಸ್ನೇಹಿತರೆ. 21 ಪ್ಲಸ್ 2 ಇಂಚು, ನೋಡಿ 2 ಇಂಚು ಮಾರ್ಜಿನ್ ಎಕ್ಸ್ಟ್ರಾ, ಇದಕ್ಕೆ 2 ಇಂಚ್ ಆಡ್ ಮಾಡ್ಕೊಳ್ಳಿ. ಕೆಳಗಡೆ ಪಟ್ಟಿಗೋಸ್ಕರ, ಮೇಲ್ಗಡೆ ಶೋಲ್ಡರ್ಗೋಸ್ಕರ ಟೋಟಲ್ ನಿಮ್ಗೆ 2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ಅಂದ್ರೆ 21 ಪ್ಲಸ್ 2 23. ನೋಡಿ, 23ಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಹಾಗೆ ಶೋಲ್ಡರ್ ಕ್ರಾಸ್ ಅನ್ನ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ, ಶೋಲ್ಡರ್ ಕ್ರಾಸಿಗೋಸ್ಕರ 1.5 ಇಂಚು ಡೌನಿಂಗ್ ಅನ್ನ ಮಾಡ್ಕೊಂಡಿದೀನಿ. ನೀವು ಆರ್ಮೋಲ್ ಡೌನಿಂಗ್ ಬಂದು ಇದಕ್ಕೆ ನಾನು ನೋಡಿ, ಇದು ನಿಮ್ಗೆ ಮೆಥಡ್ ಆರ್ಮೋಲ್ ಡೌನಿಂಗ್ ಇದು ಫಾರ್ಮುಲಾ ಅಲ್ಲ ಸ್ನೇಹಿತರೆ. ಆಕ್ಚುಲಿ ನಿಮ್ಗೆ ಹಿಂದಿನ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ನೋಡಿ, ಇದಕ್ಕೆ 5.5 ಇಂಚ್ ಇರ್ತಾ ಇದೀನಿ. ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ವಿಡಿಯೋ ಮಾಡ್ಬೇಕು ಸ್ನೇಹಿತರೆ. ನಿಮ್ಗೆ ಹೇಳಿ, ಶೋಲ್ಡರ್ದು ಕ್ರಾಸಿಗೋಸ್ಕರ ಒಂದು ಲೈನ್, ಹಾಗೆ ಟೋಟಲ್ ಲೆಂತ್ಗೆ ಒಂದು ಲೈನ್ ಹಾಕೊಂಡೆ. ಇಷ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮೊದ್ಲಿಗೆ. ಇವಾಗ ಒಂದು ಲೂಸ್ ಒಂದು ಎಷ್ಟಿದೆ? 8 ಇಂಚ್ ಇದೆ. 7.25 ಇದೆ, 8 ಇಂಚ್ ಇಡೋಣ. ನೋಡಿ, 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ನೀವು ಮೆಜರ್ಮೆಂಟ್ ಯಾವ ರೀತಿ ತಗೋತೀರಿ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ. ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ, ಲೂಸ್ ತಗೊಳ್ಳಿಲ್ಲ ನೀವು ಅಂತ ಕೇಳ್ತಾರೆ. ನೋಡಿ, ನಾನು ಲೂಸ್ ಬಂದು 8 ಇಂಚು ಅಂದ್ರೆ ನಾನು ಟೋಟಲ್ 32 ಇಂಚು ಲೂಸ್ ಸೇರಿಸಿ ನಾನು ಮೆಜರ್ಮೆಂಟ್ ಅನ್ನ ತಗೊಂಡಿರ್ತೀನಿ. ಓಕೆ, ನೀವು ಹೇಗ್ ಮಾಡ್ತಾರೆ ಅಂದ್ರೆ, ಫಿಟ್ಟಿಂಗ್ ಬಂದು 6 ಇಂಚ್ ಬರುತ್ತೆ, ಅವ್ರು 2 ಇಂಚು ಎಕ್ಸ್ಟ್ರಾ ಲೂಸ್ ಸೇರಿಸ್ಕೊಂತಾರೆ. ಅದು ನಿಮಗೆ ಗೊತ್ತಾಗಲ್ಲ. ಅವ್ರು ಎಷ್ಟು ಲೂಸ್ ತಗೊಂಡ್ರು, ಕಸ್ಟಮರ್ ಎಷ್ಟು ಲೂಸ್ ಕೇಳಿದ್ರು, ನಮ್ಗೆ ಏನಾರು ಗೊತ್ತಾ ಇಲ್ಲ. ನೀವು ಮೆಜರ್ಮೆಂಟ್ ತಗೋಬೇಕಾದ್ರೆ ಅದನ್ನ ಕಂಪಲ್ಸರಿ ನೋಡ್ಕೋಬೇಕಾಗುತ್ತೆ. ಫಿಟ್ಟಿಂಗ್ ಮಾಡಿ ಕೇಳಿ, ಟೇಪ್ ಅನ್ನ ಈ ರೀತಿ ಇಟ್ಕೊಂಡು ಕೇಳಿ, ನೀವು ಎಷ್ಟು ಟೈಟ್ ಬೇಕು, ನೋಡಿ ಇಷ್ಟು ಲೂಸ್ ಬೇಕಾ ನಿಮ್ಗೆ ನೋಡಿ ಇಷ್ಟು ಟೇಪ್ ಇದೆಯಲ್ಲ, ಟೇಪ್ ಅನ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ, ಇಷ್ಟು ಲೂಸ್ ಬೇಕಾ ನಿಮ್ಗೆ, ಇಷ್ಟು ಲೂಸ್ ಬೇಕಾ, ಟೈಟ್ ಬೇಕಾ ಅಂತ ಕೇಳ್ಕೊಳ್ಳಿ. ಟೇಪ್ ಎಷ್ಟಿದೆಯೋ ಅಷ್ಟನ್ನು ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ಅಂದ್ರೆ ಬಂದು ನಾನು 8 ಇಂಚ್ ತಗೊಂತೀನಿ ಅಂದ್ರೆ 32 ಇಂಚು ಇದೆ ಅಂತ ಅರ್ಥ ಅಲ್ಲಿಗೆ. ನೋಡಿ, 32 ಇಂಚು ಅವ್ರದ್ದು ಫಿಟ್ಟಿಂಗ್ ಇದೆ. ಫಿಟ್ಟಿಂಗು ಅಥವಾ ಲೂಸ್ ಟೋಟಲ್ ಅವ್ರಿಗೆ ಬೇಕಾಗಿರೋದು ಅಷ್ಟನ್ನ ನಾನು ತಗೊಂಡಿರೋದು 8 ಇಂಚ್ ಮಾರ್ಕ್ ಮಾಡ್ಕೊಂತೀನಿ. 32 ಅನ್ನ 4ರಿಂದ ಡಿವೈಡ್ ಮಾಡಿ ನಾನು 8 ಇಂಚು ಚೆಸ್ಟ್ ಮೆಜರ್ಮೆಂಟ್ ಅನ್ನು ತಗೊಂತ ಇದೀನಿ. ಕೆಳಗಡೆ ಕೂಡ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಎಕ್ಸ್ಟ್ರಾ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ, ಇಲ್ಲಿಗೆ ಟೋಟಲ್ 8 ಇಂಚು, ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ನಾನು ಈ ರೀತಿ ಮಾಡ್ಕೊಂತೀನಿ. ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಕಟ್ ಮಾಡ್ಕೋಬಹುದು. ನೋಡಿ, ನೆಕ್ ವಿಡ್ತ್ ಅನ್ನ ಬಂದು ಕಾಲರಿಗೆ ನಾನು 1.25 ಇಂಚ್ ಕಟ್ ಮಾಡ್ಕೊಂತೀನಿ, ಹಾಗೆ 1.5 ಇಂಚು ಡೌನಿಂಗ್. ಯಾಕಂದ್ರೆ ಇದು ಫೈನಲ್ ಅಲ್ಲ ಸ್ನೇಹಿತರೆ. ಕಾಲರ್ ಅನ್ನ ನಾವು ಯಾವ ರೀತಿ ಕಟ್ ಮಾಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಬಂದು ಶೋಲ್ಡರ್ ಎಷ್ಟಿದೆ? ಶೋಲ್ಡರ್ ಬಂದು 13 ಇಂಚ್ ಇದೆ. 13 ಅರ್ಧ ಬಂದು 6.5 ಬರುತ್ತೆ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಅದನ್ನ ನೋಡಿ ಈ ರೀತಿ ಒಂದು 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡಿ ಈ ತರ ಸ್ಕೇಲ್ ನಿಮ್ಗೆ ಏನಾದ್ರು ಬೇಕಂದ್ರೆ ಈ ವಿಡಿಯೋದ ಸೈಡ್ ಅಲ್ಲಿ ನಿಮ್ಗೆ ಬರ್ತಾ ಇರುತ್ತೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು ಆನ್ಲೈನ್ ಅಲ್ಲಿ. ಬೇಕಾದ್ರೆ ಇಲ್ಲಿ ಆಫ್ಲೈನ್ ಕೂಡ ಸಿಗುತ್ತೆ ನಿಮ್ಗೆ. ನೋಡಿ, ಇದಕ್ಕೆ ಒಂದು ನಾರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ. ಇಷ್ಟು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು. ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿರ್ತಾರೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಇದರಲ್ಲಿ ಎಕ್ಸ್ಟ್ರಾ ಲೂಸ್ ಗೀಸ್ ಅಂತ ಏನೋ ತಲೆ ಕೆಡ್ಸ್ಕೊಂತ ಇದೀರಾ, ಖಂಡಿತ ಅದು ನನ್ನ ಮೆಥಡ್ ಅಲ್ಲಿ ಬರಲ್ಲ. ನೋಡಿ, ಕಟ್ ಮಾಡ್ತಾ ಇದೀನಿ.
ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂತೀರ ಸ್ನೇಹಿತರೆ ನೀವು ಎಕ್ಸ್ಟ್ರಾ ಅದು ಇದು ಅಂತೇಳಿ. ಅದು ಖಂಡಿತ ಏನಾಗುತ್ತೆ ಅಂದ್ರೆ ನೋಡಿ, ಕಲ್ತಿರೋ ಟೈಲರ್ಗೆ ಗೊತ್ತಾಗುತ್ತೆ. ಅದು ನಮ್ಗೆಲ್ಲ ಗೊತ್ತಾಗುತ್ತೆ ಲೂಸ್ ಎಷ್ಟು ಇಟ್ಕೋಬೇಕು ಏನನ್ನೋದು. ನಾವು ಫುಲ್ ಫಿಟ್ಟಿಂಗ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ, ಅವಾಗ ಅದನ್ನ ನಾವು ಎಕ್ಸ್ಟ್ರಾ ಲೂಸ್ ಇಟ್ಕೊಂಡು ನಾವು ಅದನ್ನ ಕಟ್ ಮಾಡ್ತೀವಿ. ಬಟ್ ಬೇಸಿಕ್ ಕಲ್ತರಿಗೆ ಗೊತ್ತಾಗಲ್ಲ, ಯಾಕೆ ಇಷ್ಟು ಇಂಚ್ ಇಟ್ರು, 2 ಇಂಚ್ ಲೂಸ್ ಇಡ್ಬೇಕಾ. ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡ್ರೆ ಯಾರಿಗೆ ಗೊತ್ತು. ಈಗ ಏನಾದ್ರೂ ಲೂಸ್ ಮೆಜರ್ಮೆಂಟ್ ತಗೊಂಡಿರ್ತೀರ ನೀವು, ಎಕ್ಸ್ಟ್ರಾ ಬಂದು ನಾನು ಹೇಳಿದೆ ಅಂತೇಳಿ 2 ಇಂಚು ಅಥವಾ 1.5 ಇಂಚು ಇಲ್ಲಿ ಜಾಸ್ತಿ ಇಡ್ತೀರಾ ಫ್ರಂಟ್ ಪಾರ್ಟ್ ಅಲ್ಲಿ. ಅವಾಗ ಏನಾಗುತ್ತೆ, ಶರ್ಟ್ ಫುಲ್ ಲೂಸ್ ಆಗುತ್ತೆ, ಇಲ್ಲ ಅಂದ್ರೆ ಟೈಟ್ ಆಗುತ್ತೆ. ಟೈಟ್ ಆಗಲ್ಲ, ಲೂಸ್ ಆಗುತ್ತೆ. ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಆ ಮೆಥಡ್ ನ ಫಾಲೋ ಮಾಡ್ತೀರಿ ಅಂದ್ರೆ ನೀವು ಮೆಜರ್ಮೆಂಟ್ ತಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡ್ರೆ ಆ ರೀತಿ ನೀವು ಕಟ್ ಮಾಡ್ಕೋಬೇಕು. 8.5 ಇಂಚಿಗೆ ನಾವು ಫೋಲ್ಡ್ ಹಾಕಂದ್ರೆ ಸಾಕು. ಎಕ್ಸ್ಟ್ರಾ ಅದಕ್ಕಿಂತ ಹೆಚ್ಚುವರಿ ಅವಶ್ಯಕತೆ ಏನಿಲ್ಲ ಇಲ್ಲಿ. ಬಟ್ಟೆ ನೋಡಿ 8.5ಗೆ ಫೋಲ್ಡಿಂಗ್ ಹಾಕಂದ್ರೆ ಸಾಕು. ನೋಡಿ 9 ಇಂಚ್ ಇದೆ, ಅಂಚಿರೋದ್ರಿಂದ ಹಾಕೋಣ ಒಂದು ಅಂಚ್ ಪೀಸ್ ಅನ್ನ ಕಟ್ ಮಾಡ್ಬೋದು. ನೋಡಿ ಎಕ್ಸ್ಟ್ರಾ 2 ಇಂಚು ತಗೊಂಡ್ಬಿಡಿ ಸ್ನೇಹಿತರೆ. ಈ ಮೆಜರ್ಮೆಂಟ್ ಗೆ ನೀವು ನೋಡಿ, ಇಲ್ಲಿಂದ ಈ ಶೋಲ್ಡರ್ ಏನ್ ಕ್ರಾಸ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ, ಇಲ್ಲಿಂದ 2 ಇಂಚಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಹಾಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ವಿತ್ ಶೋಲ್ಡರ್ ಬೇಡ ಸ್ನೇಹಿತರೆ, ಇದು ವಿತೌಟ್ ಶೋಲ್ಡರ್ ನೀವು ಈ ರೀತಿ ಸ್ಟಿಚ್ ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ಹಾಗೆ ಸ್ನೇಹಿತರೆ ನೋಡಿ ಮೊದಲಿಗೆ ಕಟ್ ಮಾಡ್ಕೊಂಬಿಡಿ ನೀವು, ಯಾಕಂದ್ರೆ ಇದಕ್ಕೂ ಸೇಪ್ ಅನ್ನ ನೀವು ಯಾವ ರೀತಿ ಪರ್ಫೆಕ್ಟ್ ಆಗಿ ತೆಗಿಬೇಕಲ್ಲ ತೋರಿಸ್ತೀನಿ ನಾನು ನಿಮ್ಗೆ. ಎಕ್ಸಾಕ್ಟ್ ಆಗಿ ಬರ್ಬೇಕಲ್ಲ, ಕಟ್ ಮಾಡ್ಕೊಂತೀನಿ, ನಿಮ್ಗೆ ಆಮೇಲೆ ಕಟ್ ಮಾಡಿ ತೋರಿಸ್ತೀನಿ. ಆರ್ಮೋಲ್ ಅನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಒಂದು ಸಪ್ರೇಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು. ನೋಡಿ ಇವಾಗ 2 ಇಂಚು ಟೋಟಲ್ ನಾನು ಫ್ರಂಟ್ ಪಾರ್ಟ್ಗಂತೂ ಬ್ಯಾಕ್ ಪಾರ್ಟ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸಿಂಪಲ್ ಆಗಿ ಇದನ್ನ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ 1/2 ಇಂಚು ಮಾರ್ಜಿನ್ ಬರುತ್ತಲ್ಲ, ನೋಡಿ ಇಲ್ಲಿ 1/2 ಇಂಚ್ ಮಾರ್ಜಿನ್ ಬರ್ತಾ ಇದೆ. ಈ ತರ ಫೋಲ್ಡ್ ಮಾಡ್ಕೊಂಡು ನೀವು ನೋಡಿ ಇಲ್ಲಿ ನ್ಯಾಚ್ ಹಾಕೊಂಬಿಡಿ, ಇಲ್ಲಿ ಕಟ್ ಮಾಡ್ಕೊಂಬಿಡಿ ಈ ತರ. ಇಲ್ಲ ಅಂದ್ರೆ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮಾರ್ಕ್ ಇಂದ ಇಲ್ಲಿ 1.25 ಇಂಚ್ ರೌಂಡಿಂಗ್ ಅಲ್ಲಿ ಒಂದು ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದನ್ನ ನೋಡಿ ಆಸ್ ಇಟ್ ಈಸ್ ಹೆಂಗಿದೆ ಹಿಂಗೆ ಇದಕ್ಕೆ ಒಂದು ಫ್ರಂಟ್ ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ನೋಡಿ ಇವಾಗ ಆಸ್ ಇಟ್ ಈಸ್ ಇದು ಹೆಂಗಿದೆ ಕಟ್ ಮಾಡ್ತೀನಿ. ಇದು ತುಂಬಾ ಈಸಿ ಮೆಥಡ್, ಹಂಗೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ, ಎಲ್ಲಿ ಕೂಡ ರಿಂಕಲ್ಸ್ ಬರಲ್ಲ ಸ್ನೇಹಿತರೆ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ಅಟ್ಯಾಚ್ ಮಾಡ್ಕೊಂಡ್ರು ಕೂಡ ಅಷ್ಟೇ ಎಕ್ಸಾಕ್ಟ್ ಆಗಿ ಬರ್ಬೇಕು ನೋಡಿ ಈ ರೀತಿ. ನೋಡಿ ನಿಮ್ಗೆ ಆಸ್ ಇಟ್ ಈಸ್ ಶೋಲ್ಡರ್ ಬರುತ್ತೆ, ಇದು ಕಾಲರ್ ಕೂಡ ಬರುತ್ತೆ. ಇವಾಗ ಬಂದು ಇದಕ್ಕೆ ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದನ್ನ ಫೋಲ್ಡ್ ಮಾಡಿ ಈ ರೀತಿ 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಪಟ್ಟಿಗೋಸ್ಕರ ನೋಡಿ, ಸ್ಲೀವ್ ಪಟ್ಟಿಗೋಸ್ಕರ 1.5 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡು ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಹಾಗೆ ಟೋಟಲ್ ಸ್ಲೀವ್ ಬಂದು 7 ಇಂಚು. ನೋಡಿ 7 ಇಂಚ್ ಇದೆ. 7 ಅಂದ್ರೆ 1/2 ಇಂಚು ಮಾರ್ಜಿನ್, 7.5. ಕೆಳಗಡೆ ಕೂಡ 7.5. ಒಂದು 2.5 ಇಂಚು ಆರ್ಮೋಲ್ ಕ್ಯಾಪ್ ಹೈಟ್ಗೋಸ್ಕರ ಕ್ರಾಸ್ ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಿಟ್ಟಿಂಗ್ ಬಂದು ಎಷ್ಟಿದೆ 11 ಇಂಚ್ ಇದೆ ಅಂದ್ರೆ 5.5 ಆಗುತ್ತೆ, ಪ್ಲಸ್ 1/2 ಇಂಚ್ ಎಕ್ಸ್ಟ್ರಾ. ಓಕೆ, ಇಲ್ಲಿ 11 ಇಂಚು ಇಟ್ಟಿದೀವಿ, ಇಲ್ಲಿ ಬಂದು 14 ಇಂಚ್ ಇಡೋಣ. ಟೋಟಲ್ 14 ಅಂದ್ರೆ 7.5 ಆಗುತ್ತೆ. 14 ಅಂದ್ರೆ 7 ಆಗುತ್ತೆ, ಪ್ಲಸ್ ಮಾರ್ಜಿನ್ ಸೇರಿಸಿ ಹೇಳಿದ್ದೀನಿ ನಾನು. ನೋಡಿ ಇಲ್ಲಿಗೆ ಈ ರೀತಿ ನಾವು ಶೇಪ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡು ನಾವು ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಫ್ರಂಟ್ ಶೇಪ್, ಹಾಗೆ ಇದು ಬ್ಯಾಕ್ ಶೇಪ್. ತುಂಬಾ ಜನ ಏನ್ ಕೇಳ್ತಾರೆ ಅಂದ್ರೆ, ನೀವು ಆರ್ಮೋಲ್ ಅನ್ನ ಯಾವ ಬೇಸಿಸ್ ಮೇಲೆ ನೀವು ಕಟ್ ಮಾಡಿದ್ರಿ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ.
ಆ ಡೌಟಿಗೆ ನಾನು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ ಇವತ್ತು. ನೋಡಿ, ತುಂಬಾ ಜನ ಕೇಳ್ತಾರೆ, ನಾನು ನಿಮ್ಗೆ ಸ್ಟಿಚ್ ಮಾಡಿ ಲೇಟ್ ಆಗುತ್ತೆ ಸ್ನೇಹಿತರೆ ಅದು ಪ್ರೊಸೆಸ್. ನೋಡಿ, ನಾನು ನಿಮ್ಗೆ ಇಲ್ಲಿ ಶೋಲ್ಡರ್ನ ಅಟ್ಯಾಚ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಶೋಲ್ಡರ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ, 1/2 ಇಂಚು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡಿದ್ಮೇಲೆ ನೋಡಿ ಈ ರೀತಿ ನಾವು ರೆಡಿ ಆಗುತ್ತೆ ಶರ್ಟ್. ನಾವು ಪಾಕೆಟ್ ಎಲ್ಲ ಹಚ್ಚಿ ಮ್ಯಾಗೆ ನೋಡಿ ಈ ರೀತಿ ರೆಡಿ ಆಗುತ್ತೆ. ಹೌದಾ? ತುಂಬಾ ಜನಕ್ಕೆ ಇದೇ ಇರೋದು, ನಾವು ಆರ್ಮೋಲ್ ಅನ್ನ ಯಾವ ಬೇಸಿಸ್ ಮೇಲೆ ಯಾವ ರೀತಿ ಕಟ್ ಮಾಡಿದ್ರಿ ಅಂತ. ಸ್ನೇಹಿತರೆ ನೋಡಿ, ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ನೀವು ಶೋಲ್ಡರ್ ಕೂಡ ಇದೇ ರೀತಿ ಎಕ್ಸಾಕ್ಟ್ ಆಗಿ ಕಟ್ ಮಾಡಿದ್ರೆ ಬರುತ್ತೆ. ಇವಾಗ ಏನ್ ರೆಡಿ ಮಾಡ್ಕೊಂಡಿದೀನಿ ನೋಡಿ, ಈ ತರ ಸ್ಲೀವ್ ಇಟ್ಕೋಬೇಕು. ರೆಡಿ ಮಾಡ್ಕೊಂಡು ಈ ಶೋಲ್ಡರ್ ಇಂದ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಈ ರೀತಿ ನೀವು ಮೆಜರ್ಮೆಂಟ್ ನೋಡ್ಕೊಳ್ಳಿ. ಕೆಳಗಡೆ ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ನೋಡ್ಕೊಂಡ್ಬಿಡಿ. ಈ ರೀತಿ ಜೋಡಿಸ್ಕೊಂಡ ನಂತರ ನೋಡಿ ಈ ರೀತಿ ಇಟ್ಕೊಂಡ್ಬಿಡಿ, ಗೊತ್ತಾಗುತ್ತೆ ಈಸಿಯಾಗಿ. ಇಲ್ಲಿಗೆ ಬರ್ತಾ ಇದೆ. ಒಂದು 1/2 ಇಂಚು ಕಡಿಮೆ ಮಾರ್ಕ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ. ಒಂದ್ಸರಿ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸೇ ಬಿಡ್ತೀನಿ ಸ್ನೇಹಿತರೆ. ತುಂಬಾ ಜನಕ್ಕೆ ಇದು ಡೌಟ್ ಇದೆ, ಆರ್ಮೋಲ್ ಅನ್ನ ಯಾವ ರೀತಿ ಕಟ್ ಮಾಡ್ತೀರಾ ಅಂತ. ನಾವಿಲ್ಲಿ ಲೂಸ್ ಅನ್ನ ಇಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ. ಹಾಗಾಗಿ ನೋಡಿ, ಇವಾಗ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ಇದು ಬ್ಯಾಕ್ ಪಾರ್ಟ್. ರೆಡಿ ಆಗ್ಬೇಕು ಕೂಡ ನಾವು ಇದೇ ರೀತಿ ಸ್ಲೀವ್ ಅನ್ನ ಅಟ್ಯಾಚ್ ಮಾಡೋದು. ನೋಡಿ, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಪರ್ಫೆಕ್ಟ್ ಆಗಿ ಸೇಪ್ ಅನ್ನೋದು ಕ್ರಿಯೇಟ್ ಆಗಿದೆ. ಇವಾಗ ಬಂದು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಬಿಡಿ ಒಂದ್ಸರಿ, ಗೊತ್ತಾಗುತ್ತೆ ಈಸಿಯಾಗಿ. ನೋಡಿ, ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಸ್ನೇಹಿತರೆ. ಈ ರೀತಿ ನೀವು ಸ್ಲೀವ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಆರ್ಮೋಲ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ, ಹಾಗೆ ಇದು ಕಾಲರ್ ಆದ್ರೂ ಅಷ್ಟೇ ಸ್ನೇಹಿತರೆ. ಈ ರೀತಿ ನಾವು ಕಾಲರ್ನ ರೆಡಿ ಮಾಡ್ಕೊಂಡಿರ್ತೀವಿ. ಇವಾಗ ಇಲ್ಲಿ ಕಾಲರ್ ನಿಮಗೆ ರೆಡಿ ಮಾಡಿದ್ದಿಲ್ಲ ತೋರಿಸ್ಲಿಕ್ಕೆ. ನೋಡಿ, ಇದಕ್ಕೆ ನಾವು ಅದು ಈಗ 14 ಇಂಚು ಕಾಲರ್ ಬೇಕು ಇದಕ್ಕೆ. ನೋಡಿ, 14 ಇಂಚು ಕಾಲರ್ ರೆಡಿ ಮಾಡ್ಕೊಂಡ ನಂತರ ಇದನ್ನ ಈ ತರ ಇಟ್ಕೊಂಡು ಈ ಸೇಪ್ ಅನ್ನ ನೀವು 14 ಇಂಚಿಗೆ ಬರೋವರೆಗೂ ನೀವು ಕಟ್ ಮಾಡ್ಕೊಳ್ಳಿ. ಎರಡನ್ನೂ ಈಕ್ವಲ್ ಆಗಿ ಕಟ್ ಮಾಡ್ಕೋಬೇಕು, ಫ್ರಂಟ್ ಟು ಬ್ಯಾಕ್ ಎರಡನ್ನು. ನೋಡಿ, ಈ ರೀತಿ ನಾವು ಶರ್ಟ್ ಅನ್ನ ಕಟ್ ಮಾಡಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ರೆ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಾಫ್ ಪ್ಯಾಂಟ್ ಕಟಿಂಗ್ ಅನ್ನು ತೋರಿಸ್ತೀನಿ ಇದೇ ಸೈಜ್ ಇಂದು. ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ, ಹಾಗಾಗಿ